ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಂದಿನಿ ಶ್ರೀಕಾಂತ್. ಇವತ್ತು ನಾನು ತವರು ಮನೆ ಲಾಗ್ನ ಮಾಡ್ತಾಯಿದ್ದೀನಿ. ಮತ್ತು ಇದು ಆಲೇ ತುಂಬ ದಿನದ ವೀಡಿಯೋನೇ ಅಂತಲೇ ಹೇಳ್ಬೋದು. ಯಾಕೆಂದರೆ ತುಂಬ ದಿನವೇ ಆಯಿತು ಹಾಕಬೇಕು ಅಂತ ಅಂದ್ಕೊಂಡು ವೀಡಿಯೋನ ಹಾಕೋಕ್ಕೆ ಆಗಿರಲಿಲ್ಲ. ಇವಾಗ ಅದಕ್ಕೆ ಟೈಮ್ ಕೊಡ್ಬಂತ ಅನಿಸುತ್ತೆ. ನಾನು ನಮ್ಮಮ್ಮನ ಮನೆಯಲ್ಲಿ ಮೀನ್ಸ್ ಅಂದರೆ ನಮ್ಮ ತಂದೆ ತಾಯಿ ಮನೆಯಲ್ಲಿ ಮನೆ ಗುದ್ಲಿ ಪೂಜೆ ಇಟ್ಕೊಂಡಿದ್ರು. ಮನೆ ಹೇಗಾಯಿತು ಮತ್ತು ಮನೆ ಗೃಹ ಪ್ರವೇಶ ಹೇಗಾಯಿತು ಅನ್ನೋದು ವಿಡಿಯೋ ಇದಾಗಿರುತ್ತೆ. ಇದು ನಾವೆಲ್ಲ ಹೋಗಿದ್ವಿ ಪೂಜೆಗೆ ಅಂತ ಅಂದ್ಬಿಟ್ಟು ಅದು ವಿಡಿಯೋ ಇದು. ಮತ್ತು ಇದು ಮನೆ ಅಡಿಪಾಯ ಹಾಕ್ತಾರಲ್ವ, ಅದು ಇದು ಇದೆಲ್ಲ ಪೂಜೆ ಎಲ್ಲ ಮುಗಿಸಿ ನಾನು ನಮ್ಮ ಅಕ್ಕನ ಫ್ಯಾಮಿಲಿಯವರು ನಾವು ನಮ್ಮ ಫ್ಯಾಮಿಲಿ ಹೋಗಿದ್ವಿ. ತುಂಬ ಚೆನ್ನಾಗಿ ಆಯಿತು ಪೂಜೆ ಎಲ್ಲ. ಮತ್ತು ನಮ್ಮದು ಹಳೆ ಮನೆ ಇತ್ತು, ಅದನ್ನು ಒಡ್ಸಾಕಿ ನಾವು ನಮ್ಮಪ್ಪ ಈಗ ಒಂದು ಚಿಕ್ಕದಾಗಿ ಅವ್ರಿಗೆ ಹೇಗೆ ಬೇಕೋ ಹಾಗೆ ಮನೆಯನ್ನು ಮಾಡ್ಕೊಳ್ಳೋಕ್ಕೋಸ್ಕರ ಇದು ಮಾಡಿದ್ರು. ಒಂದು ಬಡವ್ರ ಮನೆ ಫ್ಯಾಮಿಲಿಲಿ ಮನೆ ಕಟ್ಟೋದು ತುಂಬ ಸುಲಭದ ಮಾತಲ್ಲ. ಅದು ತುಂಬ ಕಷ್ಟ. ಏಕೆಂದರೆ ಒಬ್ಬರು ದುಡಿದು ಮನೆ ಕಟ್ಟಬೇಕು ಅಂತ ಅಂದರೆ ಅದಕ್ಕೆ ಎಷ್ಟು ಶ್ರಮಪಟ್ಟು ನಮ್ಮಪ್ಪ ಕಷ್ಟಪಟ್ಟು ಮನೆ ಮಾಡಿದರು ಅಂತ ಗೊತ್ತು ನಮಗೆ. ನನಗೇನಂತ ಅಂತಂದರೆ ಇದ್ರ ಬಗ್ಗೆ ಏನಕ್ಕೆ ವಿಡಿಯೋ ಮಾಡ್ತಿದ್ದೀನಿ ಅಂದರೆ, ಒಬ್ಬರು ಬಡವ್ರ ಫ್ಯಾಮಿಲಿಲಿ ಇವರು ಮನೆ ಕಟ್ಟೋಕ್ಕಾಗುತ್ತಾ ಅಂತ ಹೇಳೋರು. ನಮ್ಮ ಮನೇಲಿ ಇವ್ರು ಮನೆ ಕಟ್ಟೋಕ್ಕಾಗುತ್ತಾ, ಇವ್ರು ಹಂಗೆ ಮಾಡ್ತಾರಾ, ಇವರು ಹಿಂಗೆ ಮಾಡ್ತಾರಾ ಅನ್ನೋರ ಮಧ್ಯೆ ನಮ್ಮಪ್ಪ ಒಂದು ಅವ್ರಿಗೆ ಎಷ್ಟು ಬೇಕೋ ಚಿಕ್ಕದೊಂದು ಗೂಡು ಮಾಡ್ಕೊಂಡ್ರಲ್ಲ, ಅದೇ ಒಂದು ಖುಷಿಗಾಗಿ ನಾನು ಈ ವಿಡಿಯೋ ಮಾಡ್ತಾಯಿದ್ದೀನಿ. ನಮ್ಮಪ್ಪ ಒಬ್ಬರು ದುಡಿದು ನಮ್ಮ ಇಬ್ಬರು ಹೆಣ್ಮಕ್ಳನ್ನ ಸಾಕಬೇಕು ಅಂದರೆ ಸುಲಭದ ಮಾತಲ್ಲ. ಮತ್ತು ಇಬ್ಬರು ಹೆಣ್ಮಕ್ಳನ್ನ ಮದುವೆ ಮಾಡಬೇಕು ಒಬ್ಬರು ದುಡಿದು ಅಂದರೆ ಅದು ಸುಲಭದ ಮಾತಲ್ಲ ನಿಜವಾಗ್ಲೂ. ಅದು ಅವ್ರಿಗೆ ಗೊತ್ತಿರುತ್ತೆ. ಒಬ್ಬ ಮಕ್ಳುಗಳನ್ನ ಓದಿಸ್ಕೊಂಡು ಫ್ಯಾಮಿಲಿ ಮೇಂಟೈನ್ ಮಾಡಿಕೊಂಡು ಯಾವುದೇ ಕಡೆ ಆದಾಯ ಇಲ್ದಲೆ ಒಬ್ಬರೇ ದುಡಿದು ಕೆಲಸ ಕೂಲಿ ಮಾಡಿಕೊಂಡು, ಅದನ್ನು ಬೇರೆ ಕೆಲಸ ಎಲ್ಲ ಕೂಲಿ ಮಾಡಿಕೊಂಡು ಹೆಣ್ಮಕ್ಳುಗಳ್ನ ಸಾಕಿ ಬೆಳೆಸಿ ಓದಿಸಿ ಮದುವೆ ಮಾಡಿಕೊಡೋದು ಅದು ನಿಜವಾಗ್ಲೂ ಸುಲಭದ ಮಾತಲ್ಲ. ನಮ್ಮಪ್ಪ ನಮ್ಮಮ್ಮ ತುಂಬ ಕಷ್ಟಪಟ್ಟಿದ್ದಾರೆ. ನನಗೆ ಅವ್ರ ಮೇಲೆ ತುಂಬ ಪ್ರೌಡ್ ಫೀಲ್ ಇದೆ. ಯಾಕೆಂದರೆ ನಾವು ಬಡವರಾದರೂ ಕೂಡ ಕಷ್ಟಪಟ್ಕೊಂಡು ದುಡಿದು ನ್ಯಾಯಯುತವಾಗಿ ಇರ್ತೀವಲ್ವ, ತುಂಬ ಅದರ ಬಗ್ಗೆ ತುಂಬ ಹೆಮ್ಮೆ ಇದೆ ನಮ್ಮಪ್ಪ ಅಮ್ಮನ ಬಗ್ಗೆ ನನಗೆ. ಮತ್ತು ಈಗ ಏನು ದೊಡ್ಡ ಅರಮನೆ ಕಟ್ಟೋಕ್ಕಾಗಲಿಲ್ಲ ಅಂದ್ರೂ ಅಟ್ಲೀಸ್ಟು ಒಂದು ಚಿಕ್ಕ ಗೂಡನ್ನು ಅವ್ರಿಗೋಸ್ಕರ ಮಾಡಿಕೊಂಡು ಈಗ ತುಂಬ ಚೆನ್ನಾಗಿದ್ದಾರೆ. ಅದೇ ಒಂದು ಖುಷಿ ನಮಗೆ. ಮೊದಲು ನಮ್ಮ ತಾತಂದು ಹಳೆ ಮನೆ ಇತ್ತು, ಅದು ತುಂಬ ಬಿದ್ದೋಗ್ಬಿಟ್ಟಿತ್ತು, ಅರ್ಧಕ್ಕರ್ಧ ಬಿದ್ದೋಗಿತ್ತು. ಅದನ್ನು ಎಲ್ಲ ಫುಲ್ಲು ಡೆಮಾಲಿಷ್ ಮಾಡಿಸಿ ಈಗ ಅದ್ರ ಮೇಲೇ ಕೂಡ ಅಡಿಪಾಯ ಹಾಕಿ ಇವಾಗ ಮನೆ ಕಟ್ಟಿರೋದು. ಈಗ ನಮ್ಗೆ ಎಷ್ಟು ಬೇಕೋ ಅಷ್ಟು, ಅವ್ರಿಗೆ ಎಷ್ಟು ಬೇಕೋ ಅಷ್ಟು ಮನೆ ಕಟ್ಕೊಂಡಿದ್ದಾರೆ ಚಿಕ್ಕದಾಗಿ, ಸಾಕು. ಯಾಕೆಂದರೆ ಇರೋರು ಇಬ್ಬರಲ್ವ, ಅವರು ಸಾಕಾಗುತ್ತೆ. ತುಂಬ ಚೆನ್ನಾಗಾಯಿತು ಗೃಹ ಪ್ರವೇಶ ಎಲ್ಲ. ನನಗಂತೂ ತುಂಬ ಖುಷಿ ಆಯಿತು. ಅಕ್ಕನ ಫ್ಯಾಮಿಲಿ, ನಮ್ಮ ಫ್ಯಾಮಿಲಿ ಎಲ್ಲ ಜೊತೆಗೂಡಿ ನಾವು ಪೂಜೆ ಪುನಸ್ಕಾರ ಅಂತ ಅಂದ್ಕೊಂಡು ಮಾಡೋದ್ರಿಂದ ಖುಷಿ ಇದೆಯಲ್ಲ. ಈಗ ಬೇರೆ ಯಾರೋ ಮೂರನೇ ವ್ಯಕ್ತಿಗಳು ಈಗ ಮುಖ ಗಂಟಾಕ್ಕೊಂಡು ಏನೋ ಬರಬೇಕಪ್ಪ ಹೋಗ್ಬೇಕಪ್ಪ ಅನ್ನೋರ ಮಧ್ಯೆ ಅವ್ರನ್ನ ಥರನ ಯಾರನ್ನೂ ನಾವು ಇನ್ವೈಟೇ ಮಾಡಿರಲಿಲ್ಲ. ಬಟ್ಟು ನಮಗೆ ಯಾರು ಬೇಕೋ ಅವ್ರ ಜೊತೆಲಿ ಇದ್ಕೊಂಡು ಮಾಡ್ತೀವಲ್ಲ, ಅದೊಂದು ತುಂಬ ಖುಷಿ ಇರುತ್ತಲ್ವ. ಮತ್ತು ನಾವು ಗ್ರಾಮ ದೇವತೆನ ನಮ್ಮ ಮನೆಗೆ ಕರೆಸಿದ್ವಿ, ಅದೊಂದು ತುಂಬ ಖುಷಿ ಇತ್ತು. ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು. ಇದು ನೋಡ್ತಾ ಇರ್ಬೋದು, ನಮ್ಮ ಹಸ್ಬೆಂಡು ಮತ್ತು ನಮ್ಮ ಬಾವಾಜಿ ಇಬ್ಬರು ಕೂಡ ದೇವರನ್ನು ಹೊತ್ಕೊಂಡಿದ್ದಾರೆ. ಮನೆಗೆ ಕರ್ಕೊಂಬರ್ಬೇಕಾದ್ರೆ ತುಂಬ ಖುಷಿ ಆಯಿತು ಅದೆಲ್ಲ ನೋಡಿ. ಮತ್ತು ನಮ್ಮ ರಿಲೇಟಿವ್ಸಲ್ಲಿ ಎಲ್ಲ ನಮ್ಮ ಚಿಕ್ಕಪ್ಪ ಚಿಕ್ಕಮ್ಮ ಆಗಲಿ ಎಲ್ಲ ತುಂಬ ಚೆನ್ನಾಗಿ ಹೆಲ್ಪ್ ಮಾಡಿದ್ರು ಮನೆಗೆ ಬಂದು, ಅದೊಂದು ಖುಷಿ. ಅದು ಏನೋ ಚಿಕ್ಕದಾಗಿ ಮನೆ ಕಟ್ಟಿದ್ರೂ, ಚಿಕ್ಕದಾಗಿ ಪೂಜೆ ಆದ್ರೂ ಏನೋ ಒಂಥರ ಸಂತೃಪ್ತಿ ಆಯಿತು ನಮಗೆ, ಈ ಥರ ಎಲ್ಲ ಜೊತೆಗೂಡಿ ಮಾಡೋದ್ರಿಂದ. ಕೊನೆಯದಾಗಿ ನಮ್ಮ ಊಟ ಹೀಗಿತ್ತು. ಇಷ್ಟು ಮಾಡಿಸಿದ್ರು. ಇದನ್ನು ಊಟ ಮಾಡಿ ನಾವು ರೆಸ್ಟ್ ಮಾಡಿದ್ವಿ ಅಷ್ಟೇ. ಇವತ್ತಿನ ವ್ಲಾಗ್ ಆಗಿತ್ತು. ಯಾರೆಲ್ಲ ನಮ್ಮ ಚಾನಲ್ಲು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಚಾನಲ್ಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.